ಕಿತ್ತೂರು ಚೆನ್ನಮ್ಮ ಅವರ ಹೆಸರಿಡಬೇಕು ಅಂತ ಒಂದು ಪ್ರಪೋಸಲ್ ಆಗಲೇ ನಾನು ಇವರು ಅನುಮೋದನೆ ಮಾಡಿ ಕಳಿಸಿದ್ದಾರೆ. ನಮ್ಮ ಅಧ್ಯಕ್ಷರು ಹೊರಬೋಡ ಪಾಟೀಲ್ ಅವರಿಗೆ ಇದರಲ್ಲಿ ಬೋರ್ಡಲ್ಲಿ ಅನುಮೋದನೆ ಆಗಿದೆ. ಸರ್ಕಾರಕ್ಕೆ ಬರುತ್ತೆ. ಕ್ಯಾಬಿನೆಟಲ್ಲಿ ಇಟ್ಟು ಕಿತ್ತೂರು ಚೆನ್ನಮ್ಮ ಇದು ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಂತ ಬದಲಾಯಿಸಬೇಕು ಅಂತ ಭಾಳ ದಿನಗಳ ಬೇಡಿಕೆ. ಅದನ್ನು ಕೂಡ ಖಂಡಿತ ಮಾಡಿಕೊಡ್ತೀವಿ ಅಂತೇಳಿ. ಮತ್ತು ಉಳಿದಾಗೆ ಅಪರಾಧ ಜೊತೆಗೆ ಉಳಿದಿರ್ತಕ್ಕಂಥ ಜಿಲ್ಲೆಗಳಲ್ಲೂ ಕೂಡ ಬೇರೆ ಬೇರೆ ವಾಯುವ್ಯ ಕರ್ನಾಟಕಕ್ಕೆ ಸೇರಿರ್ತಕ್ಕಂಥ ಕಡೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ. ಕಿತ್ತೂರಲ್ಲಿ ಒಂದು ಉದ್ಘಾಟನೆ ಆಗಬೇಕು. ನಮ್ಮ ಶಾಸಕರು 2-3 ತಿಂಗಳಿಂದ ಕೇಳ್ತಾ ಇದ್ದಾರೆ. ಅದು ಈ ಸಲ ಅವರಾದ್ರೂ ಮುಂದಿನ ವಾರಗಳಲ್ಲಿ ಯಾವ ಥರ ಟೈಮ್ ಫಿಕ್ಸ್ ಮಾಡಿ ಅದನ್ನು ಕೂಡ ಮಾಡೋಣ ಅಂತೇಳಿ ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅದೆಲ್ಲ ಕೂಡ ಮಾಡಿಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಪಕ್ಷಾತೀತವಾಗಿ ಯಾವುದೇ ಕ್ಷೇತ್ರ ಇರಲಿ ಅದರಲ್ಲಿ ಎಲ್ಲ ಸಾರ್ವಜನಿಕರ ಅನುಕೂಲಕ್ಕೋಸ್ಕರ ನಾವು ಮಾಡೋದು ನಮ್ಮ ಕರ್ತವ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ. ಹೈಕಮಾಂಡ್ ಬನ್ನ ನಾವು ಏನ್ ತಪ್ಪೈತಿ ಕೇಳಕ ಆಲ್ಸ ಎಫಿಷಿಯಂಟ್ ಕೇಳಿದ್ರಾಗ ಏನ್ ತಪ್ಪೈತಿ? ನಾವಲ್ಲ ಯಾರನ್ನಾರ ಮಾಡ್ರಿ ಅಂತೇವ್ ಕೇಳಕ್ ಏನ್ ತಪ್ಪೈತಿ? ಅದ ಅಲ್ಲಿ ಮ್ಯಾಲ ಹೈಕಮಾಂಡ್ದವ್ರು ನಿರ್ಧಾರ ತಗೋತಾರ. ನಮ್ಮ ಮತ ನಿಮ್ಗೆ ಗೊತ್ತೈತಲ್ಲ. ಈಗಾಗಲೇ ನಿಮ್ಮ ಪ್ರಶ್ನೆಗೆ ಬೆಂಗಳೂರಲ್ಲಿ ಉತ್ತರ ಆಗಿದೆ. ಸೊ ಮತ್ತೆ ಪದೇ ಹೇಳೋದು ಅವಶ್ಯಕತೆ ಇಲ್ಲ. ಕಾದ್ ನೋಡೋರು ಅಷ್ಟೇ. ಬಹುಶಃ ಈಗ ನಾಳೆ ಅಲ್ಲ, ಬಹುಶಃ ಹೇಳಿ. ನೋಡಿ, ಒಂದು ಕಡೆ ಆಗುತ್ತೆ, ಒಂದು ಕಡೆ ಆಗೋಲ್ಲ. ಎರಡೂ ಆಗಿದೆ. ಕೆಲವು ಆಗಿಲ್ಲ ಒಪ್ಕೋತೀವಿ, ಆಗಿದ್ದು ಕೂಡ ಇದೆ, ಭಾಳಷ್ಟು ಇದೆ. ಈಗ ಉದಾಹರಣೆ ಬಸ್ ಕೊಟ್ಟಿದ್ದಾರೆ, ಸಿಟಿಗೆ ಕೂಡ 100 ಕೊಡ್ತಾ ಇದ್ದಾರೆ. ದೊಡ್ಡ ಸಂಖ್ಯೆ ಇದು. ಒಂದ್ಸಲ ಲೇಟ್ ಆಗುತ್ತೆ. ಇಲ್ಲ ಇದ್ರು ಬೆಂಗಳೂರಲ್ಲಿ ಬೆಂಗಳೂರಿಗೆ ಸೀಮಿತವಾಗಿರೋಲ್ಲ ಇಲಾಖೆ, ಇಡೀ ರಾಜ್ಯಕ್ಕೆ ಇರ್ತದೆ. ರಾಜ್ಯಕ್ಕೆ ಮಾಡ್ತಿರ್ತಾರೆ, ಸ್ವಲ್ಪ ವಿಳಂಬ ಆಗಿರ್ಬೋದು, ಅದು ಒಪ್ಕೋತೀವಿ ಅಷ್ಟೇ. ಇಲ್ಲ ಸದ್ಯ ಒಳ ಮೀಸಲಾತಿ ಇಲ್ಲ ಸದ್ಯಕ್ಕೆ. ಕಾಂಗ್ರೆಸ್ ಸರ್ಕಾರ ಪದೇ ಅನ್ಯಾಯ ಮಾಡ್ತಾ ಇದೆ ಅಂತ ಯಾವ ವಿಷಯ ಏನು ಈಗ ನೇಮಕಾತಿಗೆ ಮುಂದಾಗಿದೆ ಸರ್ಕಾರ? ಯಾರಿಂದ ಯಾರು ತಡೆ ಹಿಡಿದವ್ರು? ಯಾರು? ಕೋರ್ಟ್ ಹಿಡ್ದಿದ್ದಾರೆ. ಕೋರ್ಟ್ ಹಿಡಿದ್ಮ್ಯಾಗ ಯಾರು ಏನು ಮಾಡೋರು? ಮುಂದಾಯಿತು ಅನ್ನೋದು ಅವ್ರು ಏನು ಮಾಡ್ಬೇಕು ಆಗೋಲ್ಲ. ನ್ಯಾಯಾಲಯದಾಗ ತಡೆಯಾತಿ ಇರೋದ್ರಿಂದ ನಾವು ತಡೆ ಹಿಡಲೇಬೇಕಾಗಿದೆ. ಹಿಡಿದಿದ್ವಿ. ಮುಂದದ ಅಂತಿಮ ಆದೇಶ ಬರಲಿ. ಬಂದ್ಮ್ಯಾಗ ಏನು ಮಾಡ್ಬೇಕು ನೋಡೋಣ. ಇಲ್ಲ ಪದೇ ಕುರ್ಚಿ ಇದೆ. ಇಲ್ಲ ಶಾಸಕರು ಡಿನ್ನರ್ ಫಸ್ಟ್ ಹೇಳ್ಯಾರಲ್ಲ, ಅದು ಸುಮಾರು 1.5 ದಿವಸ ಬೇಡಿಕೆ ಸರ್. ಮಾಡ್ತಾರ ಹೇಳಿ. ರಾಜ್ಯಾದ್ಯಂತ ಎಲ್ಲ ಓಡಾಡ್ತಾ ಇದ್ದಾರೆ. ಎಲ್ಲ ಕಡೆ ಕೂಡ ಸಂಘಟನೆ ಜೊತೆಗೆ ಎಲ್ಲ ಶಾಸಕರು ಕೂಡ ತಮ್ಮನ್ನ ರವಾನೆ ಆಗ್ತಾ ಇದೆಯಾ? ಪಕ್ಷ ಕಟ್ಟೋದು ಅಷ್ಟೇ ನಮ್ಮ ಕೆಲಸ. ಹಳೇದ ಹಗಲು ರಾತ್ರಿ ಶ್ರಮಿಸಿ ಯಾವುದೇ ಅಪಘಾತಗಳಿಲ್ಲದಂತೆ ನುಡಿದು ಸಂಸ್ಥೆಗೆ ಕೀರ್ತಿಯನ್ನು ತಂದುಕೊಟ್ಟಂತಹ ಎಲ್ಲ ಚಾಲಕ ಸಿಬ್ಬಂದಿ ಸ್ನೇಹಿತರಿಗೆ ನೀವೇನ್ ಮಾಡಬೇಕು? ಅದನ್ನು ಮಾಡಬೇಕು. ಜೋರಾದ ಚಪ್ಪಾಳೆ ಬರಲಿ. ಇದು ನಮ್ಮ KSRTC ಚಪ್ಪಾಳೆ ಅಂದ್ರೆ ಹ್ಯಾಂಗ್ ಕೇಳ್ಬೇಕು? ಇದು ಬರಲಿ ಜೋರಾದ ಚಪ್ಪಾಳೆ. ಇದರ ಪ್ರೀತಿ ಆಶೀರ್ವಾದ ಹೀಗೆ ಇರಲಿ ಅಂತ ಬೆಳ್ಳಿ ಪದಕವನ್ನ ಪಡೆದಿರುವಂತಹ ಎಲ್ಲ ಸಾಧಕರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಮರ್ಪಿಸ್ತಾ ಇದ್ದೇವೆ.
ಧನ್ಯವಾದಗಳು, ಅಭಿನಂದನೆಗಳು. ನಂತರದಲ್ಲಿ ಅತ್ಯಂತ ಜಾಗರೂಕತೆಯಿಂದ ಬಸ್ ಚಾಲನೆ ಮಾಡುವ ಮುಖೇನ ಇವತ್ತು ಈ ಬೆಳ್ಳಿ ಪದಕದ ಪುರಸ್ಕಾರಕ್ಕೆ ಭಾಜನರಾಗಿರುವಂತಹ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಚಾಲಕ ಸಿಬ್ಬಂದಿ ವರ್ಗದವರಿಗೆ ಹೃದಯ ತುಂಬಿ ಅಭಿನಂದನೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಜೋರಾದ ಚಪ್ಪಾಳೆಯ ಸದ್ದಿನ ಮಧ್ಯದಲ್ಲಿ ಹೃದಯ ತುಂಬಿ ಅಭಿನಂದನೆಗಳು ತಮಗೆ. ಬೆಳ್ಳಿ ಪದಕಕ್ಕೆ ಅರ್ಹರಾಗಿ ವೇದಿಕೆ ಮೇಲೆ ಸನ್ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು, ಸನ್ಮಾನ ಸಾರಿಗೆ ಸಚಿವರು, ಸನ್ಮಾನ ಉಪಾಧ್ಯಕ್ಷರು, ಅಧ್ಯಕ್ಷರು ಎಲ್ಲ ಗಣ್ಯಮಾನ್ಯರಿಂದ ಪಡೆದಂತ ಈ ಮಹನೀಯರಿಗೆ ಬರಲಿ ಜೋರಾದ ಚಪ್ಪಾಳೆ. ಧನ್ಯವಾದಗಳು.